ಆಮೇಲೆ ಒಬ್ರೊಬ್ರು ತುಂಬಾ ಜನ ವಿಡಿಯೋ ಮಾಡ್ತಾರೆ, ಆಮೇಲೆ ವಾಯ್ಸ್ ಕೊಡ್ತಾರೆ. ಅದ್ರಷ್ಟು ಕಷ್ಟ ಇನ್ನೊಂದಿಲ್ಲ. ಅದು ಈಸಿ ಅಂತ ಮಾಡೋರ್ಗೆ ಈಸಿ ಅನಿಸ್ಬೋದು. ಏನ್ ಗೊತ್ತಾ, ಇವಾಗ ಅಲ್ಲಿ ನಾವು ಎಣ್ಣೆ ಹಾಕ್ಬೇಕು, ಎಣ್ಣೆ ಅಂತ ಅದ್ ಹಾಕಿದ್ದಕ್ಕೆ ನಾವು ವಾಯ್ಸ್ ಕೊಡ್ಬೇಕು, ಸಾಸಿವೆ ಅಂತ ಅದ್ರ ಬದಲು ನಾವೀಗ ಅಡಿಗೆ ಮಾಡ್ತಾನೆ ವಿಡಿಯೋ ಮಾಡಿ ಕೆಲಸ ಆಗೋಗುತ್ತೆ. ತಕ್ಷಣ ಎಡಿಟಿಂಗ್ ಮಾಡೋದಿದ್ರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಕೊಡಿ. ನೀವು ಅದಕ್ಕೆ ಇನ್ನೊಂದ್ಸರಿ ವಾಯ್ಸ್ ಕೊಡ್ಬೇಕಾದ್ರೆ ಮನೇಲಿ ಯಾರು ಇರಬಾರ್ದು. ಹೌದು ಅಲ್ವಾ? ಅದು ಚೆನ್ನಾಗ್ ಬರೋದೇ ಇಲ್ಲ. ಇವಾಗ ಏನಾಗುತ್ತೆ, ನಾವ್ ಇವಾಗ ವಾಯ್ಸ್ ಕೊಟ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಆ ಸಾಸಿವೆ ಸಿಡಿಯೋದೆಲ್ಲ ಪಟ್ಪಟ ಅಂತ ಇದ್ರೆ ನಮ್ ವಾಯ್ಸ್ ಪಟ್ಪಟ ಚೆನ್ನಾಗಿರುತ್ತೆ. ನಾನು ಅನ್ಕೊಂಡೆ ನೀವು ಅದನ್ನ ಮ್ಯೂಟ್ಗೆ ಹಾಕ್ಬಿಟ್ಟು ನೀವು ವಾಯ್ಸ್ ಕೊಟ್ರೆ ಏನ್ ಚೆನ್ನಾಗಿರುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ನಾನು ಹೇಳೋದು ಅಲ್ಲೇ ವಾಯ್ಸ್ ಕೊಡಿ, ಹಾಗೆ ಅಪ್ಲೋಡ್ ಮಾಡಿ ಅಂತ ಹೇಳೋದು. ಹೌದು, ತೀರಾ ನಾಯ್ಸ್ ಇತ್ತು ಅಂದ್ರೆ ಅವಾಗ ಮಾಡ್ಬೋದು. ಕಾರಲ್ಲಿ ಹೋಗ್ತಾ ಇದ್ವು ಅಲ್ಲ, ಮ್ಯೂಸಿಕ್ ಇತ್ತು, ಇಲ್ಲ ಎಲ್ಲೋ ಒಂದು ಹಾಡ್ ಹಾಕಿದ್ರು, ನನಗೂ ತುಂಬಾ ಕಾಪಿರೈಟ್ ಬರುತ್ತೆ. ಅದಕ್ಕೆ ನಾ ಕಾಪಿರೈಟ್ ರಿಮೂವ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಅಂತ ಟೈಮಲ್ಲಿ ಬೇಕಾದ್ರೆ ಮ್ಯೂಟ್ಗೆ ಹಾಕ್ಬಿಟ್ಟು ನೀವು ವಾಯ್ಸ್ ಕೊಡಿ. ಮನೇಲೆ ಇತ್ತು ಅಂದ್ರೆ ಏನಕ್ಕೆ ಅಲ್ವಾ? ಹಾಗಾಗಿ ಯಾಕಂದ್ರೆ ಹೆಣ್ಮಕ್ಳು ಜಾಸ್ತಿ ಮನೆಯಲ್ಲೇ ಇದ್ ಮಾಡೋದು, ಅದಕ್ಕೆ ಅಲ್ಲೇ ವಾಯ್ಸ್ ಕೊಡಿ, ಅಲ್ಲೇ ಅದೊಂದು ಕೆಲಸ ಅಂತ ಇಟ್ಕೊಬೇಡಿ, ಖುಷಿಯಿಂದ ಮಾಡಿ. ಓಕೆ, ನೀವು ಅದೇ ಕಾಪಿ ರೈಟ್ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಅಂದ್ರೆ ಯಾವ ಕಾರಣಕ್ಕೋಸ್ಕರ ನಮ್ಗೆ ಕಾಪಿ ರೈಟ್ ಅನ್ನೋದು ಬರುತ್ತೆ, ಆಮೇಲೆ ಅದನ್ನ ಯಾವ ರೀತಿ ರಿಮೂವ್ ರಿಮೂವ್ ಮಾಡಕ್ಕಾಗತ್ತಾ? ಮಾಡ್ಬೋದಪ್ಪ, ನಾನು ವಿಡಿಯೋ ಮಾಡಿ ಹಾಕಿದೀನಿ. ಇವಾಗ ನಾವೆಲ್ಲೋ ಒಂದು ಕಾರಲ್ಲಿ ಹೋಗ್ತಾ ಇರ್ತೀವಿ, ಅವಾಗ ಸಾಂಗ್ ಇರುತ್ತೆ, ಇಲ್ಲ ಒಂದು ಬಸ್ಸಲ್ಲಿ ಇರ್ತಾ ಇರ್ತೀವಿ, ಒಬ್ರೊಬ್ರದ್ದು ಮೊಬೈಲ್ ರಿಂಗ್ ಆದ್ರೂ ನಮ್ಗೆ ಕಾಪಿ ರೈಟ್ ಬರುತ್ತೆ. ನಾವು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಮೊಬೈಲ್ ರಿಂಗ್ ಆದ್ರೂ ಕಾಪಿ ರೈಟ್ ಬರುತ್ತೆ. ನಾನು ಸ್ವಲ್ಪ ಲೈವ್ ಅಲ್ಲಿ ಹಾಡುಗಳು ಹೇಳೋದು ಜಾಸ್ತಿ. ನನ್ ಕತ್ತೆರಾಗ ನೀನು ಇಷ್ಟಪಟ್ಟಿದ್ದಾರೆ, ಎಲ್ಲ ಹಾಡು ಹೇಳಿ ಅಂತಾರೆ. ಯಾವತ್ತು ಕಾಪಿ ರೈಟ್ ಬರ್ದೇ ಇದ್ದಿತ್ತು, ಮೊನ್ನೆ ಒಂದು ಹಾಡಿಗೆ ಕಾಪಿ ರೈಟ್ ಬಂದ್ಬಿಟ್ಟಿದೆ. ಏನ್ ಅಷ್ಟೊಂದ್ ಚೆನ್ನಾಗಿತ್ತ ನನ್ ಧ್ವನಿ ಅಂತ ನನಗೆ ಆಶ್ಚರ್ಯ. ನಮ್ಮ ಧ್ವನಿಗೆ ಕಾಪಿ ರೈಟ್ ಬಂದಿದೆ ಮೊನ್ನೆ. ಲಿರಿಕ್ಸ್ ಕಾಪಿಡ್ ಅಂತನಾ? ಹಿಂಗೆ ಇಲ್ಲ, ಕಾಪಿ ರೈಟ್ ಅಂತಾನೆ ಬಂದಿದೆ. ಮಲಗು ಮಲಗು ಚಾರುಲತೆ ಅಂತ ಹಾಕಿ ಹಾಡು ಹೇಳ್ದೆ, ಅದು ಹಾಡಿಗೆ ಕಾಪಿ ರೈಟ್ ಬಂದಿದೆ. ಆಮೇಲೆ ಕಾಪಿ ರೈಟ್ ರಿಮೂವ್ ಮಾಡ್ಬೋದು. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಕಾಪಿ ಸ್ಟ್ರೈಕ್ ಬರಬಾರ್ದು. 3 ಸ್ಟ್ರೈಕ್ ಬಂತು ಅಂದ್ರೆ 3 ತಿಂಗಳಲ್ಲಿ ಚಾನಲ್ ಹೋಗುತ್ತೆ. ಕಾಪಿ ರೈಟ್ ಬಂದ್ರೆ ರಿಮೂವ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಮಕ್ಕಳನ್ನ ಇವಾಗ ನಿನ್ ಚಿಕ್ಕ ಮಗ ಇದ್ದಾನೆ, ನಿನಗೆ ಗೊತ್ತೋ ಗೊತ್ತಿಲ್ವಾ ನನಗೆ ಗೊತ್ತಿಲ್ಲ, ಚಿಕ್ಕ ಮಕ್ಕಳಿದ್ರೆ ಮೈ ತುಂಬಾ ಬಟ್ಟೆ ಹಾಕಿ ವಿಡಿಯೋ ತೋರಿಸ್ಬೇಕು. ಬಟ್ಟೆ ಇಲ್ಲದೆ ಮಕ್ಕಳಿಗೆ ತೋರಿಸ್ಬಾರ್ದು, ವಿಡಿಯೋ ಮಾಡಬಾರ್ದು. ಆಮೇಲೆ ಚಾನಲ್ ಡಿಲೀಟ್ ಆಗುತ್ತೆ. ಆಮೇಲೆ ಬ್ಲಡ್ ಎಲ್ಲ ತೋರಿಸ್ಬಾರ್ದು. ಇವಾಗ ನಾವೇನೋ ಮಾಡ್ತಾ ಇರೋ ಕೈ ಕುಯ್ಕೊಂಡು, ಮೊನ್ನೆ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳ ಚಾನಲ್ ಅಲ್ಲಿ ಅವಳು ಏನ್ ಮಾಡ್ತಿದ್ದಾಳೆ, ಹೊಲಿಗೆ ಮಿಷಿನ್ ಅಲ್ಲಿ ಹೊಲಿತಾ ಇರ್ಬೇಕಾದ್ರೆ ಸೂಜಿ ಹೋಗ್ಬಿಟ್ಟಿದೆ, ಸೂಜಿನೇ ಹಿಂಗ್ ಸಿಗಾಕೊಂಡಿದೆ. ಅವಳು ಅದ್ರಲ್ಲೂ ವಿಡಿಯೋ ಮಾಡಿದ್ದಾಳೆ, ವಿಡಿಯೋ ಮಾಡಿ ಹಾಕಿದ್ದಾಳೆ. ನಾನು ಆಮೇಲೆ ಅವಳಿಗೆ ಅಂದೆ, ತೋರಿಸ್ಬೇಡ ನೀನು ಅಂತ ಅಂದೆ. ಅಮ್ಮ ಇವಾಗ ಏನ್ ಮಾಡೋದು ಅಂತ ಹೇಳಿದ್ಲು. ಅಂದ್ರೆ ಅವಳು ಏನ್ ಮಾಡಿದಾಳ, ಅದಕ್ಕೆ ನೀವ್ ಈ ತರ ಮಾಡ್ಬೇಡಿ ಅಂತ ಜನಕ್ಕೆ ಹೇಳಿದಾಳೆ. ಹಾಗಾಗಿ ಪರವಾಗಿಲ್ಲ, ಅವಳು ಅದನ್ನ ಹೇಳ್ತಾ ಇತ್ತಿದ್ರೆ ಪ್ರಾಬ್ಲಮ್ ಆಗ್ತಿತ್ತು ಅವಳಿಗೆ. ಇವಾಗ ಅದರಿಂದ ಪ್ರಾಬ್ಲಮ್ ಆಗುತ್ತಾ ಚಾನಲ್ಗೆ? ಸ್ವಲ್ಪ ತುಂಬಾ ರೂಲ್ಸ್ಗಳಿದೆಯಂತೆ ಅಮ್ಮ, ನನಗೂ ಅಷ್ಟು ಗೊತ್ತಿಲ್ಲ. ತುಂಬಾ ರೂಲ್ಸ್ಗಳಿದೆಯಂತೆ ಆತರ ಎಲ್ಲ. ಅಂದ್ರೆ ಅವ್ರು ಅಬ್ಸರ್ವ್ ಮಾಡ್ತಾರೆ ಅದನ್ನ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ನಾವು ಬೇರೆಯವ್ರ ವಿಡಿಯೋ ಕದ್ದು ಹಾಕೊಳ್ಬಾರ್ದು, ನಿನ್ ಪರ್ಮಿಷನ್ ಇಲ್ದೆ ನಾನು ವಿಡಿಯೋ ಮಾಡಬಾರ್ದು, ನಿಂದು ಕೇಳಿ ಮಾಡಿ ಹಾಕ್ಬೇಕು. ಈ ತರ ಎಲ್ಲ ತುಂಬಾ ರೂಲ್ಸ್ ಇರುತ್ತೆ. ಅವ್ರೇನ್ ಸುಮ್ನೆ ದುಡ್ಡು ಕೊಡಲ್ಲ ಅಲ್ವಾ ನಮ್ಗೆ, ಸುಮ್ನೆ ದುಡ್ಡು ಕೊಡಕ್ ಅವ್ರಿಗೆ ಕೊಳಿತಾ ಇದೆಯಾ ದುಡ್ಡು. ಅವ್ರದ್ದು ಏನ್ ರೂಲ್ಸ್ ಇದೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತು ಅಂತ ಅಂದ್ರೆ ನಮ್ದು ಬೇಗ ಇದಾಗುತ್ತೆ. ಆಮೇಲೆ ಹಾಕಿದ್ದೆ ಕಂಟೆಂಟ್ ಹಾಕ್ಬಾರ್ದು, ರಿಯೂಸ್ ಕಂಟೆಂಟ್ ಅಂತ ಬಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಮಾಡಿರೋ ವಿಡಿಯೋನ ಪದೇ 2-3 ಸರಿ ಅಪ್ಲೋಡ್ ಮಾಡಬಾರ್ದು. 2ನೇ ಸರಿ ಹಾಕಿದ್ರು ರಿಯೂಸ್ ಕಂಟೆಂಟ್. ಹೌದಮ್ಮ? ಈ ತರ ಎಲ್ಲ ತುಂಬಾ ಇದೆಯಪ್ಪ, ನನಗೆ ಅಷ್ಟು ಗೊತ್ತಿಲ್ಲ. ತಿಳ್ಕೊಳಕ್ಕೂ ಹೋಗ್ತಾ ಇಲ್ಲ, ನಂಗೆ ಟೈಮೇ ಸಿಗ್ತಾ ಇಲ್ಲ, ನನಗೆ ತಿಳ್ಕೊಳಕ್ಕೂ ಹೋಗ್ತಾ ಇಲ್ಲ. ಎಷ್ಟು ಗೊತ್ತು ಅಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ತಿಳ್ಕೊಳ್ಳೋದು ಇಲ್ಲ, ಆಗೋದು ಇಲ್ಲ, ಇಷ್ಟು ಗೊತ್ತು ಅಷ್ಟು ಮಾಡ್ತಾ ಇದ್ದೀನಿ. ಹೌದಮ್ಮ, ಕರೆಕ್ಟ್.